ಸರ್ ಯಾವ ಉದ್ದೇಶಕ್ಕೆ ಫೋಟೋ ಹೊಡ್ಕೊಳ್ತಾ ಇದ್ದೀರಿ ಸರ್? ಫೋಟೋ ಹೊಡ್ತಾರೆ ನೋಡಿ, ನಿಮ್ಮ ಮುಂದೆ ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಾರೆ, ಹಾಗೆ ಹೆಲ್ಮೆಟ್ ಜೊತೆ ಹೋಗ್ತಾ ಇದ್ದಾರೆ. ನಾವೀಗ ಡಿಸ್ಟಿಕ್ಕಲ್ಲಿ ಒಂದು ನೂತನ ಇದು ಮಾಡ್ತಾ ಇದ್ದೀವಿ, ITMS ಅಂತೇಳಿ, ಇಂಟಿಗ್ರೇಟೆಡ್ ಮಾನಿಟರಿಂಗ್ ಮಾಡಿ ಟ್ರಾಫಿಕ್ ಸಿಸ್ಟಮಲ್ಲಿ. ಏನು ಸಾಹೇಬರ ಒಂದು ಆದೇಶದ ಮೇರೆಗೆ ಈಗ ನಾವೆಲ್ಲ ಏನಂದರೆ ಈ ಒಂದು ಆ್ಯಪನ್ನು ಯೂಸ್ ಮಾಡಿಬಿಟ್ಟು ಇದರಲ್ಲಿ ಏನಿದೆ ಅಂತಂದರೆ ಜಿಯೋ ಮ್ಯಾಪಿಂಗ್ ಆಗಿರೋಂತಹ ಕ್ಯಾಮ್ರಾ ಥ್ರೂ ಅವ್ರು ಎಲ್ಲಿ ಸಂಚರಿಸಿದ್ದಾರೆ ಹಾಗೂ ಯಾವ ಒಂದು ವೈಲೇಷನ್ ಮಾಡ್ತಾ ಇದ್ದಾರೆ, IME ವೈಲೇಷನ್ನು, ಹೆಲ್ಮೆಟ್ ಹಾಕದೇ ಇದ್ದರೆ ಹೆಲ್ಮೆಟ್ ಹಾಕದೇ ಇರೋದು, ಹಾಗೆ ಟ್ರಿಬಲ್ ರೈಡಿಂಗ್ ಹೋಗಿದ್ರೆ ಟ್ರಿಬಲ್ ರೈಡಿಂಗು ಅಥವಾ ವಿತೌಟ್ ಸೀಟ್ ಬೆಲ್ಟ್ ಹೋಗ್ತಾ ಇದ್ದಾರೆ, ಏನು ಕಂಡು ಬರುತ್ತೆ ಅವ್ರು ವೈಲೇಷನ್ ಮಾಡ್ತಾರೆ ಅದನ್ನು ನಾವು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಡಿಸ್ಟಿಕ್ಕಿಂದ ಅದು ಮಾನಿಟ್ರಿಂಗ್ ಆಗುತ್ತೆ, ಅವರಿಗೆ ಡೈರೆಕ್ಟಾಗಿ ಫೈನ್ ಬರುತ್ತೆ. ಆ ಫೈನನ್ನು ಅವರು ಚಲನ್ ಜನರೇಟ್ ಆಗುತ್ತೆ, ಆ ಚಲನ್ ಜನರೇಟ್ ಆದಾಗ ಅವರು ಫೈನ್ ಕಟ್ಟಬೇಕಾಗತ್ತೆ. ಸೊ ಈ ಫೈನ್ ಕಟ್ಟೋದ್ರಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಲಿ, ಏನು ನಾವು ಹೆಲ್ಮೆಟ್ ಪೊಲೀಸರಿಗೋಸ್ಕರ ಹಾಕ್ತಾ ಇದ್ದೀವಿ ಅನ್ನೋ ಭಾವನೆ ಇದೆ, ಅದು ಬೇಡ. ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಭಾರಿ ಹೆಚ್ಚಾಗಿ ಮೃತರಾಗ್ತಿದ್ದಾರೆ ಹೆಲ್ಮೆಟ್ ಹಾಕ್ತಾ ಇರೋದ್ರಿಂದ. ಅದು ಈಗ ಅನಾವಶ್ಯಕವಾಗಿ ಟ್ರಿಬಲ್ ರೈಡಿಂಗ್ ಎಲ್ಲ ಮಾಡೋದ್ರಿಂದ ವೆಹಿಕಲ್ ಬ್ಯಾಲೆನ್ಸ್ ಆಗಿದೆ, ಹಾಗೆ ಕೂಡ ಆಕ್ಸಿಡೆಂಟ್ ಆಗ್ತದೆ. ಸಾರ್ವಜನಿಕರ ಜೀವ ಉಳಿಸೋಕ್ಕೆ ಪ್ರತಿ ವರ್ಷದಿಂದ ವರ್ಷ ಏನು ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಣ್ಣ ಪುಟ್ಟ ನಾನ್ ಫ್ಯಾಟಲ್ಗಿಂತ ಫ್ಯಾಟಲ್ ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇದೆ, ಡೆತ್ ಆಗ್ತಾ ಇದ್ದಾರೆ. ಬರೀ ಒಂದು ಕಾರಣಕ್ಕೆ ಅವರೇ ಹೇಳ್ತಾರೆ ಕೊನೆಗೆ ಒಂದು ಹೆಲ್ಮೆಟ್ ಹಾಕಿದರೆ ಬದುಕ್ತಿದ್ದ ಅನ್ನೋ ಭಾವನೆಗಳು ತುಂಬ ಬರ್ತಾ ಇದೆ ನಮ್ಮ ವಲಯದಲ್ಲಿ. ಹಾಗಾಗಿ ಹೆಲ್ಮೆಟ್ ಹಾಕೋದನ್ನು ಕಡ್ಡಾಯಗೊಳಿಸೋ ಉದ್ದೇಶದಿಂದ ಪರಿಕ್ರಮ ಮಾಡಿದ್ದಾರೆ. ನಮ್ಮ ನೂತನ SP ಸಾಹೇಬರು ಇದನ್ನು ಅನುಷ್ಠಾನ ಮಾಡಿ ಅಂತ ಹೇಳಿ ಎಲ್ಲ ಜಿಲ್ಲೆಯಲ್ಲಿ ಹೇಳಿರೋದ್ರಿಂದ ನಾವು ಇದನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಈ ದಿನ ಏನು ಟ್ರಾಫಿಕ್ ವೈಲೇಷನ್ ಆಗುತ್ತೆ ಅದರದ್ದು ಫೋಟೋಗಳನ್ನು ತೆಗಿತಾ ಇದ್ದೀವಿ. ಹೆಲ್ಮೆಟ್ ಹಾಕದೇ ಇದ್ದರೆ ಅಥವಾ ಟ್ರಿಬಲ್ ರೈಡಿಂಗ್ ಬರ್ತಾ ಇದ್ದರೆ ಅಥವಾ ಯಾವುದಾದ್ರೂ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಇದ್ದರೆ, ಹಾಗೆ ಏನು IME ವೈಲೇಷನ್ಸ್ ಇರ್ತವೆ ಆ ವೈಲೇಷನ್ಸ್ಗಳನ್ನು ನಾವು ಹಾಕ್ತಾ ಅದಕ್ಕೆ ನಾವು ಏನಂತ ಹೇಳಿದ್ರೆ ಅದನ್ನು ಡಿಸ್ಟಿಕ್ಕಿಂದ ಒಂದು ಮಾನಿಟ್ರಿಂಗ್ ಮಾಡಿಬಿಟ್ಟು ಅವರಿಗೆ ಫೈನ್ ಜನರೇಟ್ ಆಗೋದ್ರಿಂದ ಅವರಲ್ಲಿ ಸಾರ್ವಜನಿಕರಲ್ಲಿ ನಾಲೆಡ್ಜ್ ಬರಲಿ, ನಮಗೆ ಫೈನ್ ಬೀಳುತ್ತೆ, ಫೈನ್ ಬೀಳೋದ್ರಿಂದ ಅಟ್ಲೀಸ್ಟ್ ಅವರಲ್ಲಿ ಸುಧಾರಣೆ ಆಗಿ ಅವರ ಪ್ರಾಣಕ್ಕೆ ಹಾನಿ ಆಗದ ಹಾಗೆ ನಡ್ಕೊಳ್ಳಿ ಅಂತೇಳಿ ನಾವು ಸಾರ್ವಜನಿಕರ ಅರಿವು ಮೂಡಿಸೋ ಉದ್ದೇಶದಿಂದ ಈ ಕಾರ್ಯನ ಮಾಡ್ತಾಯಿದ್ದೀವಿ. ಸರ್ ಇವಾಗ ಏನಂದರೆ ಮೊದಲಿನ ಥರ ಏನು ಗಾಡಿ ನಿಲ್ಲಿಸಿ ಆಮೇಲೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಆ ಥರ ಫೈನ್ ಹಾಕ್ತಿದ್ರಲ್ಲ, ಅದೇ ಥರನೇ ಮಾಡಬೇಕಾ ಅಥವಾ ಈ ಥರನೂ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್ ಈಗ? ಇಲ್ಲ, ಅದು ಕೂಡ ಜಾರಿಯಲ್ಲಿ ಇರುತ್ತೆ. ಏನು ನಮಗೆ ಸಮಯ ಸಿಗುತ್ತೆ ಅದು ಕೂಡ ಮಾಡ್ತೀವಿ. ಆದರೆ ಇದು ಎಲ್ಲ ಸಿಬ್ಬಂದಿಗಳು ಪ್ರತಿಯೊಬ್ಬರು ಕೂಡ ವೈಲೇಷನ್ ಏನು ಇದು ಗೋಚರಿಸುವ ವೈಲೇಷನ್ ಮಾತ್ರ ಕಾಣಿಸ್ಬೇಕು. ಹೆಲ್ಮೆಟ್ ಹಾಕಿಲ್ಲ ಕಾಣಿಸ್ತಾ ಇದೆ, ಸೊ ನಾವೀಗ ಫೋಟೋ ತಗೊಂಡು ಇದನ್ನು ಅಪ್ಲೋಡ್ ಮಾಡಿ ವೈಲೇಷನ್ ಅವ್ರು ಮಾಡಿ ಅವರಿಗೆ ಚಲನ ಬರೋ ಥರ ಮಾಡ್ತೀವಿ. ಇವರು ನೋಡಿ ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅವರಿಗೆ ಫೋಟೋ ತಗೊಂಡು ಈಗ ನಂಬರ್ ಬಂತು, ಆ ನಂಬರ್ ಮೇಲೆ ನಾವು ಆ ನಂಬರಿನ ವಾಹನದ ಮಾಲೀಕನಿಗೆ ನೋಟಿಸ್ ಹೋಗೋ ಥರ ಆಗುತ್ತೆ, ಅವ್ರು ಕಟ್ಟೋ ಥರ ಆಗುತ್ತೆ. ಯಾರು ಹೆಲ್ಮೆಟ್ ಹಾಕಿದರೆ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಇದು ಮಾಡೋದು. ಡಾಕ್ಯುಮೆಂಟ್ಸ್ ಚೆಕ್ ಮಾಡೋಂಥದ್ದು ಇದ್ರೊಳಗಿರಲ್ಲ. ನಾವು ಯಾವಾಗ ವೆಹಿಕಲ್ ಚೆಕಿಂಗ್ IME ತಪಾಸಣೆ ಮಾಡ್ತೀವಿ ಆವಾಗ ನಾವು ವಾಹನಗಳ ಡಾಕ್ಯುಮೆಂಟೆಲ್ಲ ಚೆಕ್ ಮಾಡ್ತೀವಿ. ಇದರಲ್ಲಿ ಗೋಚರಿಸುವಂತಹ ಒಂದು ಉಲ್ಲಂಘನೆಗಳು ಏನು ಗೋಚರಿಸುತ್ತೆ ಎದುರುಗಡೆ ಕಾಣಿಸ್ಬೇಕು. ಸೀಟ್ ಬೆಲ್ಟ್ ಹಾಕಿಲ್ಲ ಬರ್ತಾ ಇದ್ದಾರೆ ಕಾಣಿಸ್ತದೆ, ಸೀಟ್ ಬೆಲ್ಟ್ ಹಾಕಿಲ್ಲ ಫೋಟೋ ಹೊಡಿತಾರೆ. ಹಾಗೆ ಒಬ್ಬ ಹೆಲ್ಮೆಟ್ ಹಾಕಿಲ್ಲ ಬರ್ತಾ ಇದ್ದಾರೆ ಅವ್ರು ಫೋಟೋ ಹೊಡಿತೀವಿ. ಜೊತೆಗೆ ಅವರ ಗಾಡಿ ವೆಹಿಕಲ್ ನಂಬರಿಂದ ಆ ವೆಹಿಕಲ್ ಓನರಿಗೆ ಡೈರೆಕ್ಟಾಗಿ ಅದರ ಒಂದು ಫೈನ್ ಹೋಗಬೇಕು, ಆ ಥರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಸರ್ ಈಗ ಕೋರ್ಟಿಗೆ ಹೋಗಿ ಫೈನ್ ಕಟ್ಟಬೇಕಂತ ಇದೆ ಅಥವಾ ಮೊಬೈಲ್ ಆನ್ಲೈನಲ್ಲೂ ಅದನ್ನ ಫೈನ್ ಕಟ್ಬೋದಾ ಸರ್? ಕಟ್ಬೋದು, ಹಾಗೇನಿಲ್ಲ. ಫೈನ್ ಜನರೇಟ್ ಮಾಡೋಕ್ಕೆ ಎಲ್ಲ ಕಡೆನೂ ಅವಕಾಶ ಇದೆ. ಶಿವಮೊಗ್ಗದಲ್ಲೂ ಕಟ್ಬೋದು, ಶಿವಮೊಗ್ಗ 1 ಅಂತಿದೆ ಅದರಲ್ಲೂ ಕಟ್ಬೋದು. ಹಾಗೆ ನಾವು ಇಲ್ಲಿ ಬಂದು ಕಟ್ಬೋದು, ಚಾನಲ್ ಸ್ಟೇಷನಿಗೆ ಬಂದರೂ ಕೂಡ ನಾವು ಚಾನಲ್ ಜನರೇಟ್ ಮಾಡಿಕೊಡ್ತೀವಿ ಅವರಿಗೆ. ಸೊ ಅದನ್ನು ಚಾನಲ್ ಜನರೇಟ್ ಆಗುತ್ತೆ ಬಂದರೂ ಕೂಡ. ಓಕೆ ನೋಡಿ ಹೆಲ್ಮೆಟ್ ಕೈಗೆ ಹಾಕೊಂಡು ಹೋಗ್ತಾ ಇದ್ದಾರೆ, ಇದು ಅವರಲ್ಲಿ ಆ ಒಂದು ನಾಲೆಡ್ಜ್ ಇಲ್ಲ. ಕೈಗೆ ಹೆಲ್ಮೆಟ್ ಹಾಕೊಂಡು ಹೋಗೋದ್ರಿಂದ ತಲೆಗೆ ಆಗಿಲ್ಲ. ಹೆಲ್ಮೆಟ್ ಇದ್ರೂ ಕೂಡ ಕೈಗೆ ಹಾಕೊಂಡು ಹೋಗ್ತಾರೆ. ಪೊಲೀಸ್ನವ್ರು ಎದುರುಗಡೆ ಬಂದಾಗ ಹೆಲ್ಮೆಟ್ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಆ್ಯಕ್ಚುಲಿ ಅವ್ರ ಜೀವನ ಅವ್ರು ಕಾಪಾಡ್ಕೊತಾ ಇಲ್ಲ. ಅವ್ರ ಜೀವ ರಕ್ಷಣೆಗೆ ಅವ್ರು ಹೆಲ್ಮೆಟ್ ಹಾಕಬೇಕು ಅನ್ನೋದು ನಾಲೆಡ್ಜ್ ಇಲ್ಲ. ಓಕೆ.